ತುಳುನಾಡಿನ ಹಲವು ಹಬ್ಬಗಳ ಸರದಿ ಸಾಲಿನಲ್ಲಿ ಬರುವಂತಹ ಈ ಆಟಿಯ ಅಮಾವಾಸ್ಯೆ ಮೊದಲ ಹಬ್ಬ. ದುಮದಕ್ಲು ಕೈ ಮುಗಿ ಅಂದಿರ್ತಾರೆ ಸ್ವಾಮಿ ಸತ್ಯುಳೆ ಎಲ್ಲೆ ಕಾಂಡೆ 4ನೇ ಜಾಮಂದ ಹೊರ್ತುಗ್ ಬರ್ಪೆ ಆ ಪುರ್ತುಗಳು ಮರ್ದಾಯಿನ ಮರದಲ್ಲಿ ಮರಟ್ಟು ಸೇರುಡು ಎಂದು ಪ್ರಾರ್ಥನೆ ಮಾಡ್ತಾರೆ. ಮಕ್ಕಳ ಏನು ಕಾಯಿಲೆ ಉಂಟು ಅದೆಲ್ಲ ನಿವಾರಣೆ ಆಗ್ತದೆ. ತುಳುನಾಡಿನಲ್ಲಿ ಆಟಿ ತಿಂಗಳು ಹೇಗೆ ವಿಶೇಷವೋ ಅದೇ ರೀತಿ ಆಟಿ ಅಮಾವಾಸ್ಯೆಗೂ ಕೂಡ ಅದರದ್ದೇ ಆದ ಮಹತ್ವವಿದೆ. ನಮ್ಮ ಹಿರಿಯರು ಆಟಿ ತಿಂಗಳಿನಲ್ಲಿ ಹಾಲೆ ಮರದ ಕಷಾಯ ಕುಡಿದು ವರ್ಷವಿಡೀ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ಬರುತ್ತಿದ್ದರು. ಆಷಾಢ ಮಾಸದಲ್ಲಿ ಹಾಲೆ ಮರದ ಕಷಾಯ ಏಕೆ ಕುಡಿಯಬೇಕು, ಅದರಿಂದ ಏನು ಪ್ರಯೋಜನ, ಏಕೆ ಹಾಲೆ ಮರದ್ದೇ ಕಷಾಯ ಆಗಬೇಕು ಎಂಬ ಕುರಿತಾದ ಮಾಹಿತಿ ಇಲ್ಲಿದೆ. ಈ ಆಟಿ ತಿಂಗಳು ಬರುವುದೇ ಬಹಳ ಘೋರವಾಗಿ ಬಹಳ ಗಂಭೀರವಾದಂತಹ ಮಳೆ ಬರುವಂಥ ಕಾಲ. ಪುಷ್ಯ ಮತ್ತು ಪುನರ್ವಸು ಅಂತ ಹೇಳ್ತಾರೆ ತುಳು ತಿಂಗಳಿನಲ್ಲಿ. ನೇಲ ಪುರುಸೆ ಎಲ್ಲಿ ಪುರುಸೆ ಅಂತ ಮೆಗ್ಗೆ ಕಂಗದ ತರೆತುವುದು ಏನು ಅರ್ಬಟ್ಟೋಡು ಪೋಪೆನುಂಡ ಪರಯೇ ಏನು ಮುಂಡೆಯಿದ ಬೇರಿಸುವುದು ಆ ನಮೂನೆ ಸೆಳವುಡು ಪೋಪೆ ಪಣಪಿಲ್ಕ ಎರಡು ಆ ದಿನದ 2 ನಕ್ಷತ್ರದ ಮಳೆ ಬಹಳ ಅರ್ಭಟದ ಮಳೆ. ಆ ಅರ್ಭಟದಲ್ಲಿ ಮನೆಯ ಒಳಗೆ ಅದು ಬೈಹುಲ್ಲಿನ ಮಾಡಿರ್ಬೋದು, ಮುಳಿ ಹುಲ್ಲಿನ ಮಾಡಿರ್ಬೋದು, ದಂಬೆ ಒಡಿಲ್ ಅಂತ ಹೇಳಿದರೆ ಈ ಹಂಚಿನಲ್ಲಿ ಒಂದು ದಂಬೆ ಒಡಿಲ್ ಅಂತ ಹೇಳ್ತೇವೆ ನಾವು, ಹೀಗೆ ಇರ್ತದೆ ಅದು. ಅತ್ಯಂತ ಕಷ್ಟದಲ್ಲಿ ಬದುಕುವಂತಹ ಕಾಲ ಅದು. ಆ ಕಾಲದಲ್ಲಿ ಮನುಷ್ಯ ತನ್ನ ದೈಹಿಕವಾದಂತಹ ಆರೋಗ್ಯವನ್ನು ಕಾಪಾಡಲಿಕ್ಕೆ ಏನೇನು ಸಿಗ್ತದೆ ಆ ಎಲ್ಲ ಔಷಧೀಯ ವಸ್ತುಗಳನ್ನು ಆರಿಸಿಕೊಂಡು ಆ ಔಷಧೀಯ ವಸ್ತುಗಳು ಅದನ್ನು ಎಲ್ಲ ಬೇರೆ ಬೇರೆ ಕಷಾಯ ರೂಪದಲ್ಲಿರ್ಬೋದು, ಬೇರು ಮದ್ದಿನ ಫಲದ್ಯ ರೂಪದಲ್ಲಿರ್ಬೋದು, ಅಥವಾ ಮದ್ದು ಅರೆದು ಇದನ್ನೆಲ್ಲ ಸ್ವೀಕರಿಸಿ ತನ್ನ ಒಂದು ಆರೋಗ್ಯವನ್ನು ಕಾಪಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಅದರಲ್ಲಿ ಈ ಆಟಿ ತಿಂಗಳ ಫಲದ್ಯ ಕೂಡ ಬಹಳ ಪ್ರಾಮುಖ್ಯವಾದದ್ದು. ಹಾಳೆ ಮರ ಅಂತ ಹೇಳ್ತೇವೆ ನಾವು. ಹಾಳೆ ಮರ ನೇರವಾಗಿ ಆಕಾಶದೆತ್ತರಕ್ಕೆ ಬೆಳೆಯುತ್ತದೆ. ಅಂದರೆ ನಮ್ಮ ಒಂದು 40 ಈಗಿನ ಲೆಕ್ಕದಲ್ಲಿ ಒಂದು 40 ಮೀಟರ್ನವರೆಗೂ ಎತ್ತರದಲ್ಲಿ ಬೆಳೆಯುತ್ತದೆ. ಇಷ್ಟು ತೋರ ನಮಗೆ ಅಪ್ಪುಗೆಗೆ ಸಾಗದಷ್ಟು ಅಗಲವಾಗಿ ಇರ್ತದೆ. ದೊಡ್ಡ ಕಾಂಡ ಉಂಟು ಅದರದ್ದು. ಆ ಮರದಲ್ಲಿ ಬೇಕಷ್ಟು ಏನು ನೀವು ರಸ ತೆಗೆದ್ರೆ ರಸ ಬರ್ತದೆ, ಅಂತಹ ಸೊನೆ ಬರ್ತದೆ. ಸೊನೆ ಅಂತೇಳಿದರೆ ಒಂದು ರೀತಿಯಲ್ಲಿ ರಸದ ರೀತಿಯಲ್ಲಿ ಇರ್ತದೆ. ಆ ಮರದ ಕೆತ್ತೆ ಅದರ ಸಿಪ್ಪೆಯನ್ನು ತಂದು ಈ ವಿಶೇಷವಾಗಿ ಆಟಿ ತಿಂಗಳಲ್ಲಿ ಮಕ್ಕಳ ಏನು ಕಾಯಿಲೆ ಉಂಟು ಅದೆಲ್ಲ ನಿವಾರಣೆ ಆಗ್ತದೆ. ನಿಮಗೆ ಯಾವ ಕಾಯಿಲೆ ಉಂಟು ಅದೆಲ್ಲ ಈ ಆಟಿ ತಿಂಗಳಲ್ಲಿ ವಿಶೇಷ. ಅದರ ಇದನ್ನು ತಂದು ಅದನ್ನು ಫಲದ್ಯ ಮಾಡಿ ಆಟಿ ತಿಂಗಳಲ್ಲಿ ಕುಡಿದ್ರೆ ಬಹಳ ರೋಗ ನಿರೋಧಕ. ಏನು ರೋಗ ಇದ್ರೂ ಅದು ಓಡಿ ಹೋಗ್ತದೆ ಅಂತ ಹೇಳುವಂಥ ಒಂದು ನಂಬಿಕೆ ತುಳು ಜನರದ್ದು. ಅದಕ್ಕೋಸ್ಕರವಾಗಿ ಮೊದಲನೇ ಕಾಲದಲ್ಲಿ ಆಟಿ ತಿಂಗಳಲ್ಲಿ ಫಲದ್ಯ ಮಾಡಲಿಕ್ಕೆ ಕಷಾಯ ತರಬೇಕಿದ್ರೆ ಆಟಿ ತಿಂಗಳಲ್ಲಿ ಗಂಡಸು ಕತ್ತಲೆಯ ಹೊತ್ತಿನಲ್ಲಿ ನಿರ್ವಾಣನಾಗಿ ಬತ್ತಲೆಯಾಗಿ, ನಿರ್ವಾಣ ಅಂತ ಹೇಳಿದ್ರೆ ಬತ್ತಲೆ, ಅದನ್ನು ತರಬೇಕಿತ್ತು. ಅದು ಕೂಡ ಬೊರಗಲ್ಲು ಅಂತ ಹೇಳ್ತೇವೆ, ಆ ದೊಡ್ಡ ಕಲ್ಲಿನಿಂದ ಮರದ ಆ ಕೆತ್ತನೆಯನ್ನು ಕೆತ್ತಿ ಅದನ್ನು ತಂದು ಅದನ್ನು ನಿರ್ಮಲ ಮಾಡಿ ಅದರ ಫಲದ್ಯವನ್ನು ಆಟಿ ತಿಂಗಳ ಅಮಾವಾಸ್ಯೆ ದಿನ ಮನೆ ಮಂದಿ ಎಲ್ಲ ಕುಡಿಬೇಕು. ಏನು ಕಹಿ ಅಂತ ಹೇಳಿದರೆ ಅದಕ್ಕೆ ಮೆಂತೆ, ಜೀರಿಗೆ ಇದೆಲ್ಲ ಹಾಕಿ ಕುದಿಸ್ತಾರೆ ಇದನ್ನು. ಅದರ ನಂತರ ಅವರಿಗೆ ಸಿಹಿ ಇದು ಮೆಂತೆಯ ಗಂಜಿ ಮಾಡಿ ಬೆಲ್ಲ ಹಾಕಿ ಸಿಹಿ ಅದನ್ನು ಹೋಗಬೇಕಲ್ಲ, ಅದನ್ನು ಕಾರ್ಲಿಕ್ಕೆ ಬಿಡುವುದಿಲ್ಲ, ಹೋಗಬೇಕಲ್ಲ, ಅದು ಚೈತನ್ಯ. ಹಾಗೆ ಆಟಿ ತಿಂಗಳಲ್ಲಿ ಇದು ಬಹಳ ಆರೋಗ್ಯವರ್ಧಕ ಎನ್ನುವಂಥ ಒಂದು ಭಾವನೆ ನಮ್ಮ ಹಿರಿಯರಲ್ಲಿ. ತುಳುನಾಡಿನ
ತುಳುನಾಡಿನ ಹಲವು ಹಬ್ಬಗಳ ಸರದಿ ಸಾಲಿನಲ್ಲಿ ಬರುವಂತಹ ಈ ಆಟಿಯ ಅಮಾವಾಸ್ಯೆ ಮೊದಲ ಹಬ್ಬ. ಇಲ್ಲಿಂದ ತುಳುನಾಡಿನಲ್ಲಿ ಹಲವು ಹಬ್ಬಗಳು ಆಚರಣೆಗೆ ಬರುತ್ತದೆ. ಆದುದರಿಂದ ಈ ಆಟಿ ಅಮಾವಾಸ್ಯೆಯನ್ನ ಬಹಳ ಪವಿತ್ರ ದಿನ ಎಂದು ನಾವು ಭಾವಿಸ್ತೇವೆ. ನಮ್ಮ ಹಿರಿಯರು ಈ ಆಟಿಯ ದಿನಾಚರಣೆಯನ್ನ ಬಹಳ ಸೊಗಸಾಗಿ ಮಾಡಿದ್ದಾರೆ. ಬೆಳಗ್ಗೆ ಮುಂಜಾನೆ ಎದ್ದು ಖಾಲಿ ಮೈಯಲ್ಲಿ ಹೋಗಿ ಆ ಹಾಳೆಯನ್ನ ತರುವಂತಹ ಒಂದು ಪದ್ಧತಿ, ಅದೇ ಪ್ರಕಾರ ಈಗ ಕಿರಿಯರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಆ ಹಾಳೆಯನ್ನು ತಂದ ನಂತರ ಮನೆಯಲ್ಲಿ ಅದನ್ನು ಸ್ವಚ್ಛಗೊಳಿಸಿ, ತದನಂತರ ಗೃಹಿಣಿಯರು ಮನೆಯಲ್ಲಿ ಅದಕ್ಕೆ ಬೇಕಾದಂತಹ ವಸ್ತುಗಳನ್ನ ಜೋಡಿಸಿ ಅದನ್ನ ಅರೆದು, ತದನಂತರ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಮತ್ತು ಮನೆಯವರಿಗೆ ನೆರೆಹೊರೆಯವರಿಗೆ ಕೊಟ್ಟು ಇದನ್ನ ಸ್ವೀಕರಿಸ್ತಾರೆ ಎಲ್ಲರೂ. ಕಾರಣ ಎಷ್ಟೇ, ನಮ್ಮ ಮೈ ಮೇಲೆ ಇರುವಂತಹ ಯಾವುದೇ ರೋಗ ರುಜಿನಗಳು ಇದ್ದರೆ ಈ ಕಷಾಯ ಕುಡಿದ ನಂತರ ಅದು ಸುಖವಾಗಿ ಅದು ಗುಣಮುಖವಾಗ್ತದೆಂಬ ಹಿರಿಯರ ವಾಡಿಕೆ. ಅದೇ ಪ್ರಕಾರ ನಾವು ಸಹ ಅದನ್ನ ಸೇವಿಸ್ತಾ ಇದ್ದೇವೆ. ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯ ಈ ಕಷಾಯ, ಇದನ್ನ ತುಳುನಾಡಿನಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಸಹ ಆಚರಿಸುವಂತ ಪದ್ಧತಿ ಇದೆ. ಕೆತ್ತಗೆತ್ತದು ಯಾಕಂತ ದೇವೇಲಿ ಚೋಳು ತೆತ್ತದು ಪೊರ್ಲು ಕ್ಲೀನ್ ಮಾಡ್ತದ್ದು ಚೂರು ತೆಕ್ಕುನು ನೀರಿಡು ತೆಕ್ಕದು ಅದು ಕಲ್ಲಡು ಪಾಡ್ದು ಗುದ್ದುದಾದ ಅವೇನು ಸಣ್ಣ ಗುದ್ದುದು ಕಡೆಪಿನಿ ಕಡೆಯದು ಪೂಂಟುದು ರೆಸದೆಪ್ಪುನು ರೆಸದೆತ್ತದು ಓಮ ಬೆಳ್ಳುಳ್ಳಿ ಒಂದು ಎಡ್ಡೆ ಮುಂಚಿ ಪೂರ ಪಾಡ್ದು ಕಡೆ ದೀಪಿನಿ ಕೊಡಾರ ಬೇತೇನಿ ಅವೇನೆ ಅರ್ಥದೈಕ್ ಮಿಕ್ಸ್ ಮಲ್ಪುನು ಐದು ಬೊಕ್ಕ ಬೊಲ್ಲು ಕಲ್ಲದ ಒಗ್ಗರಣೆ ದೀಪಿನಿ ಅವೇನ್ ಬೊಕ್ಕ ದೇವರ ನಲ್ಪತಿ ಇದು ಪ್ರಾರ್ಥನೆ ಮಾಡ್ತದೆ ನಮ್ಮ ಪರ್ಪಿನಿ ಜೀವಗಳು ಆರೋಗ್ಯದ ವ್ಯತ್ಯಾಸ ಇತ್ತು ಅಂಡ ಅವಿನ ಗುಣ ಮಲ್ಪೀರಿ ನಂಗೆ ಪರಿಹಾರ ಆಪ ಮಲ್ಪಿನ ನಂಬಿಕೆ. ಆ ಪ್ರಕಾರ ಇನಿ ಸುರುಟು ದೇವರಿಗೆ ಹಿರಿಯಗಳಿಗೆ ಸಮರ್ಪಣೆ ಮಾಡ್ತದೆ. ಅವಿನ ಬೊಕ್ಕ ಆ ಕಷಾಯನು ನಮ್ಮ ಮಾತೆಲ್ಲ ಒಟ್ಟು ಸೇರಿದು ಪರ್ಪುಣಂಚಿನ ಒಂದು ಕ್ರಮ. ಈ ಪಾಲಕೆತ್ತೆ ಕಷಾಯ ಮಲ್ಪೊಡೋದ್ರಿಂದ ಈ ಪಾಲೆದ ಮರದಡೆ ದುಮ್ಮಿನ ಅನಿಬೋದು ಪಾಲೆದ ಮರದ ಮುದೇಲಿನ ಕೆತ್ತದು ಐಕ್ ಒಂಜಿ ಒಕ್ಕನೂಲು ಕಟ್ಟದು ಐತ ಮುದೇಲ್ಡು ಒಂಜಿ ಕಲ್ಲುದು ಇದು ಕೆತ್ತೆರ ಅನುಕೂಲ ಆಪಿನ ಕಲ್ಲುದು ಇದು ಐತ ಮಿತ್ತ ಒಂಜಿ ಕೇಪ್ಲಬಹುದು ಇದು ದುಮ್ಮದಕ್ಲು ಕೈ ಮುಗಿ ಅಂದಿರ್ತಾರೆ. ಸ್ವಾಮಿ ಸತ್ಯುಳೆ ಎಲ್ಲೆ ಕಾಂಡೆ 4ನೇ ಜಾಮಂದ ಹೊರ್ತುಗು ಬರ್ಪೆ ಆ ಪುರ್ತುಗಳು ಮರ್ದಾಯಿನ ಮರದಲ್ಲಿ ಈ ಮರಟ್ಟು ಸೇರೋಡು ಒಂದು ಪ್ರಾರ್ಥನೆ ಮಾಡ್ತಾರೆ. ರಕ್ಕದ ಕಾಲದಲ್ಲಿ ತುಳುನಾಡು ಕೂಡು ಕುಟುಂಬ ಐತಂಡು ಮಸ್ತ್ ಜನ ಇಲ್ಲಡಿತ್ತೇರು ಅಟಿದ ಮಾಸೆ ದಾನಿ ಪುಳ್ಯ ಕಾಂಡೆ ಲೆಕ್ಕದ ಪಾಲೆದ ಕೆತ್ತದ ಕಷಾಯ ಮಲ್ಪುನ ಅಟ್ಟನೆ ಒಂಜಿ ಕಡೆ ಒಂದಿತ್ತಂದ ಒಂಜಿ ಕಡೆ ಇಲ್ಲದಕ್ಕಲು ಪೂರ ಸೇರೊಂದು ಕೈತಲ್ದ ತುದಿಕ್ಕೆ ಹೋದು ದಾನ ಬುಡ್ಪುಣೆ ಪಂಪುಣಂಜಿ ಮಮಲ್ಲ ಒಂಜಿ ಪೂಜನೀಯ ಭಾವನೆಡು ಭಕ್ತಿ ಸಡಗರಡು ಮಲ್ಪುಣಂಜಿನ ಮಮಲ್ಲ ಲೇಸವು. ಆಟಿ ತಿಂಗಳು ಪಣ್ಣಗ ಕಂಡ ಬೇಸಾಯದ ಕೆಲಸಲು ಪೂರ ಮುಗಿದು ಬಿನಿ ಬಿನ್ಪುನಾಯಾಗ ಒಂಜಿ ಪುರ್ಸೊತ್ತದ ತಿಂಗಳು ಪನ್ನೊಲಿ ಬೇತೆ ಆ ಬೇಲೆಲ್ಲ ಮಲ್ಪೇರ ಸಾಧ್ಯ ಆಪುಜಿ ವಾರಿ ಬರ್ಸ ಇಪ್ಪುಂಡು ಆ ಪೊರ್ತುಡು ಕಂಡುಡು ಬಿತ್ತು ನಂಚಿನ ಆ ಬುಲೆ ಭಾಗ್ಯ ಐಸೀರ ಬರಡು ಪಣ್ಪುನ ದೃಷ್ಟಿದಿ ಒಂದು ತನ್ನ ಕಂಜಿ ಕೈ ಕಂಜಿ ಬಲೆ ಭಾಗ್ಯನು ಉರಿತ ನೋಡ್ಕೊಂಡು ದೃಷ್ಟಿದೆ ಪ್ರಕೃತಿ ಪೂಜೆ ಮಲ್ಪುಣೆದ ಒಂಜಿ ಭಾಗನೇ ಈ ದಾನ ಬುಡುಪುಣೆ ಎಂದು ಪನ್ನೊಲಿ ಏರ್ ಮಾತ ಇಲ್ಲದ ಉಳ್ಳೇರ ಐತಟ್ಟು ಹಿರಿಯಕ್ಕಲು ಮಾತೆನ್ನ ತರೆ ಕೈನು ಸುತ್ತಕೊಂಡದ್ದು ರೋಗ ರುಜಿನ ಇಪ್ಪಡ ಕಷ್ಟ ಕಾರ್ಪಣ್ಯ ಇಪ್ಪಡ ನಿನ್ನ ಪೂರ ದೂರ ಮತ್ತದು ತನ್ನ ಮಾತೆರೆಗಳ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತು ಬಡ್ಕೊಂಡು ಹಿರಿಯಕ್ಕನ ಪ್ರಾರ್ಥನದೊಟ್ಟಿಗೂ ದಾನ ಬುಡುಪುಣಂಚಿನ ಸಂಪ್ರದಾಯ ಐಟೊಂಜಿ ನಾಣ್ಯನ್ನದು ಇದು ಅವು ಪರಿಪಿಸದಿಟ್ಟಬಹುದು. ಸಮುದ್ರ ಸೇರೋಡು ಕಷ್ಟಪೂರ ಸಮುದ್ರ ಸೇರೋಡು ಸೂರ್ಯ ಚಂದ್ರ ಇತ್ತನಾದ ಕಾಲ ಮುಟ್ಟ ಎನ್ನ ಸಂಸಾರನು ಅಂಜನೆಯನ್ನ ಕೃಷಿ ಕಾರ್ಯನು ಬೆಲೆ ಭಾಗ್ಯನು ಕಂಜಿ ಕೈಕಾಜಿ ಒತ್ತರು ಪಡೆದು ಹಿರಿಯಕ್ಕಳೆಯನ್ನು ಪಂಡೊಂದಿನ ಸಂಪ್ರದಾಯ ನಿರಾಕೃತಿ ಇನಿ ಮುಟ್ಟ ನಡತೊಂದು ಬತ್ತಲು ಹಳ್ಳಿ ಇನಿಲ ನಮ್ಮ ಇನ್ನು ತೂ ಒಂದುಲ್ಲ ಅಟ್ಟಿದ ಅಮಾವಾಸ್ಯದನಿ ಕಾಣೆ ದಾನ ಬುಡ್ದು ಬತ್ತನಕ್ಲು ಇಲ್ಲಡೆ ಬತ್ತಲಿಕ್ಕೊಂಡೆ ಇಲ್ಲಡೆ ಪಾಲೆದ ಕೆತ್ತಿದ ಕಷಾಯ ಆದಿಪ್ಪುಂಡು ಆ ಕಷಾಯನು ಮಾತೆರ್ಲ ಪರ್ಪುಣಂಜಿನ ಕೆಲಸ ಹಾಕೊಂಡು